ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಅಂದ್ರೆ ಯೂನಿವರ್ಸಲ್ ಗೈಡಿಂಗ್ ಏಂಜಲ್ ಮೆಸೇಜಸ್ ಆಗಿರುತ್ತೆ, ಹಾಗೂ ನೀವು ನಂಬುವ ದೈವದಿಂದ ಮೆಸೇಜಸ್ ಆಗಿರುತ್ತೆ. ಈ ಎಲ್ಲ ಕುರಿತಾಗೂ ಇವತ್ತಿನ ರೀಡಿಂಗ್ ಇದೆ. ಸೊ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಇಲ್ಲಿ 3 ಕಾರ್ಡ್ ಫೈಲ್ ಇದೆ. 3ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ, ಮೊದಲನೇದು, ಎರಡನೇದು ಹಾಗೂ ಮೂರನೇದು. ನಿಮ್ಗೆ ಯಾವ್ದು ಕನೆಕ್ಟ್ ಅನ್ಸುತ್ತೆ, ನಿಮ್ಗೆ ಯಾವ್ದು ಮನ್ಸಿಗೆ ಹತ್ರ ಅನ್ಸುತ್ತೆ, ಆ ಒಂದು ಕಾರ್ಡ್ ಫೈಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂನಿವರ್ಸಲ್ ಮೆಸೇಜಸ್, ನೀವು ನಂಬುವ ದೇವರಿಂದ ಏನಿದೆ ಮೆಸೇಜಸ್ ಅನ್ನುವ ಕ್ಲಾರಿಟಿ ಈ ಒಂದು ರೀಡಿಂಗ್ ನಲ್ಲಿ ನಿಮ್ಗೆ ಸಿಗುತ್ತೆ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು, ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು. ಸೊ ಇಲ್ಲಿ 3 ಕಾರ್ಡ್ ಫೈಲ್ ಇದೆ ಅಲ್ಲ, 3ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. ಅಂಡ್ ನಾನು ನಿಮ್ಗೆ ಮೆಸೇಜಸ್ ನ, ದೈವದಿಂದ ಬರುವಂತ ಮೆಸೇಜಸ್ ನ ಈ ಕೂಡಲೇ ತೆಗಿತೀನಿ. ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಫೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ನಿಮ್ಗೆ ದೈವದಿಂದ ಏನಿದೆ ಮೆಸೇಜಸ್, ನಿಮ್ಮ ಫ್ಯೂಚರ್ ನಲ್ಲಿ ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು, ಈ ವಿಷಯವಾಗಿ ನಿಮ್ಗೆ ಕ್ಲಾರಿಟಿ ಈ ಒಂದು ರೀಡಿಂಗ್ ನಲ್ಲಿ ಸಿಗತ್ತೆ. ನಿಮ್ಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಲ್ಲ, ಆ ನಂಬರ್ಗೆ ಕಾಲ್ ಮಾಡಿ, ಫೋನ್ ಮಾಡಿ ಪಡಿಬೇಕಾಗತ್ತೆ ಅಪಾಯಿಂಟ್ಮೆಂಟ್ ನ. ಓಕೆ, ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀಡಿಂಗ್. ನಿಮ್ಗೆ ಏನಿದೆ ಮೆಸೇಜಸ್, ವಾಟ್ ಆರ್ ದ ಮೆಸೇಜಸ್ ಫಾರ್ ಯು? 7th ಚಕ್ರ ಬರ್ತಾ ಇದೆ. 7th ಚಕ್ರ ಆರ್ಕೇಂಜಲ್ ಯೂರಿಯಲ್ ಅಂತ ಹೇಳ್ತೇವೆ. 7th ಚಕ್ರ, ಅದಾದ ನಂತರ ವಿಕ್ಟ್ರಿ ಕಾರ್ಡ್ ಬರ್ತಾ ಇದೆ. ಅಂಡ್ ದೆನ್ ಗಾಡೆಸ್ ಆಫ್ ದ ಮೂನ್ ಅಂತ ಬರ್ತಾ ಇದೆ. ನಾನು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬ್ಲಾಸಮಿಂಗ್ ಅಬಾಂಡೆನ್ಸ್ ಅಂತ ಬರ್ತಾ ಇದೆ. ಅಂಡ್ ದೆನ್ ಡೋರ್ ಟು ವ್ಯಾಲ್ಯೂ ಅಂತ ಕೂಡ ಬರ್ತಾ ಇದೆ. ಸೊ ನಿಮ್ಮ ಪ್ರಕಾರವಾಗಿ ನೀವು ಏನಾದ್ರೂ ನಿಮ್ಮ ಲೈಫ್ ನಲ್ಲಿ ನೀವು ವ್ಯಾಲ್ಯೂ ಕಳ್ಕೊಂಡಿದ್ದೀರಾ, ಅಥವಾ ನಿಮ್ಮ ಲೈಫ್ ನಲ್ಲಿ ನಿಮಗೆ ಯಾವ ರೀತಿಯಾದ ಒಂದು ರೆಸ್ಪೆಕ್ಟ್ ಸಿಕ್ಬೇಕಾಗಿತ್ತು ಅದು ಸಿಕ್ಕಿಲ್ಲ ಅನ್ನಿಸ್ತಾ ಇದೆ ಅಂದ್ರೆ, ಆ ಒಂದು ವಿಷಯಕ್ಕೆ ನೀವು ಹತ್ರವಾಗಿದ್ದೀರಾ. ನೀವು ನಿಮ್ಮ ಲೈಫ್ ನ ಬ್ಯೂಟಿಫುಲ್ ಆಗಿ ಮಾಡ್ಕೋಬೇಕು ಅನ್ನುವಂತ ಒಂದು ಉದ್ದೇಶದಲ್ಲೂ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಸೊ ಬೇಸಿಕ್ಲಿ ರೀಡಿಂಗ್ ಪ್ರಕಾರವಾಗಿ ನೋಡಕ್ ಹೋದ್ರೆ, ನಾನು ನೆಗೆಟಿವ್ ಅಂತ ನೋಡೋದಕ್ಕಿಂತ ಪಾಸಿಟಿವ್ ಎಲ್ಲ ಕೂಡ, ಆಲ್ ದ ಕಾರ್ಡ್ಸ್ ಹ್ಯಾವ್ ಕಮ್ ಔಟ್ ರಿಯಲಿ ಪಾಸಿಟಿವ್. ಮತ್ತೆ 7th ಚಕ್ರ ಓಪನ್ ಆಗ್ತಾ ಇದೆ. ನಿಮ್ಮ ಸ್ಪಿರಿಚುವಲ್ ಜರ್ನಿ ಶುರು ಆಗಿದೆ ಈಗ. ಅಡ್ಜಸ್ಟ್ಮೆಂಟ್ಸ್ ಆರ್ ರಿಕ್ವೈರ್ಡ್ ಅಂತ ಕೂಡ ಬರ್ತಾ ಇದೆ. ಸೊ ಒಂದೊಂದ್ಸಲ ನೀವು ಅನ್ಕೊಳ್ತೀರಾ, ನಾನಾಗೆ ಇರ್ಬೇಕು, ನಾನು ಬದಲಾಗೋದಿಲ್ಲ, ನಾನು ಬೇರೆಯವ್ರಿಗೋಸ್ಕರ ಬದಲಾಗಲ್ಲ. ಈ ತರ ನೀವು ಹಠದ ಸ್ವಭಾವವನ್ನ ಎಷ್ಟಿಟ್ಕೊಂಡಿರ್ತೀರಾ, ಅದರಿಂದ ನಿಮ್ಗೆ ಯಾವುದೇ ರೀತಿಯಾದ ಪಾಸಿಟಿವ್ ಆಗಿರುವಂತ ಔಟ್ಕಮ್ ಸಿಗೋದಿಲ್ಲ. ಆದಷ್ಟು ಅಡ್ಯಾಪ್ಟಬಲ್ ಆದ್ರೆ ನಿಮ್ಮ ಲೈಫ್ಗೆ, ನಿಮ್ಮ ಗ್ರೋತ್ಗೆ ಖಂಡಿತವಾಗ್ಲೂ ಒಳ್ಳೇದು ಅಂತ ಬರ್ತಾ ಇದೆ. ಶೋ ದ ವರ್ಲ್ಡ್ ದ ರಿಯಲ್ ಯು ಅಂತ ಕೂಡ ಬರ್ತಾ ಇದೆ. ಸೊ ಎಲ್ಲೋ ಒಂದು ಮುಖವಾಡ ಹಾಕೊಂಡು ನೀವು ನಿಮಗೆ ಏನ್ ಇಷ್ಟ ಇದೆ ನೀವು ಮಾಡದೇ ಇರಬಹುದು. ನಿಮ್ಗೆ ಯಾವ್ದು ಸರಿ ಅನ್ನಿಸ್ತಾ ಇದೆ ಅಂತ ಅನ್ಸಿದ್ರು ಕೂಡ ಅದನ್ನ ನಿಮ್ಗೆ ಮಾಡಕ್ಕೆ ಧೈರ್ಯ ಸಾಲದೇ ಇರಬಹುದು. ಆ ರೀತಿಯಾದ ಒಂದು ಓವರ್ ಆಗಿ ಥಿಂಕಿಂಗ್ಗೆ, ಡೀಪರ್ ಲೆವೆಲ್ ಥಿಂಕಿಂಗ್ಗೆ ಹೋಗಿದ್ದೀರಾ. ಅದು ನೆಗೆಟಿವ್ ಆಗಿ ನಿಮ್ಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ ನೀವು ಮಾಡಿ, ಅದನ್ನ ಬೇರೆ ಅವರಿಂದ ಅಪ್ರೂವಲ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ಮ ತನವನ್ನ ನೀವು ಎಷ್ಟು ಉಳಿಸ್ಕೊಳ್ತೀರಾ, ನಿಮ್ಮ ಲೈಫ್ ಅಷ್ಟು ಅದ್ಭುತವಾಗಿರುತ್ತೆ ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಇಟ್ಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ ಅಂತ ಕೂಡ ಬರ್ತಾ ಇದೆ. ಇದ್ರ ಅರ್ಥ ಏನು ಅಂದ್ರೆ, ಈಗ ನಿಮ್ ಲೈಫ್ ನಲ್ಲಿ ಯಾವ್ದಾದ್ರು ಒಂದಷ್ಟು ಟಾಕ್ಸಿಕ್ ಕನೆಕ್ಷನ್ಸ್ ಇದೆ ಅಂದ್ರೆ, ಆ ತರದ್ ನೀವೇನಾದ್ರೂ ಹ್ಯಾಂಡಲ್ ಮಾಡ್ತಾ ಇದ್ದೀರಾ, ಆ ತರದ್ ಏನಾದ್ರೂ ನಿಮ್ಮ ಲೈಫ್ ನಲ್ಲಿ ನಿಮ್ಗೆ ಅನುಭವ ಆಗ್ತಾ ಇದೆ, ಆ ವ್ಯಕ್ತಿಯಿಂದ ನಿಮಗೆ ಒಂದು ಬಿಡುಗಡೆ ಸಿಗ್ತಾ ಇಲ್ಲ ಅಂತ ಅನ್ಸ್ತಾ ಇದೆ ಅಂದ್ರೆ, ನಾವ್ ಇಟ್ ಇಸ್ ಅ ಟೈಮ್ ಟು ಲೆಟ್ ಗೋ ಅಂತ ಬರ್ತಾ ಇದೆ. ನೆಗೆಟಿವ್ ಪೀಪಲ್ ನ, ನೆಗೆಟಿವ್ ಎನ್ವೈರನ್ಮೆಂಟ್ ನ, ಅಥವಾ ನೆಗೆಟಿವ್ ಸಿಚುವೇಶನ್ ನ ನೀವೆಷ್ಟು ಬೇಗ ನಿಮ್ ಲೈಫ್ ಇಂದ ತೆಗ್ದು ಹಾಕ್ತೀರಾ, ಅವಾಗ ನಿಮ್ ಲೈಫ್ ನಲ್ಲಿ ವಿಕ್ಟ್ರಿ ಅನ್ನೋದಕ್ಕೂ ಹತ್ರ ಇರೋದ್ರಿಂದ, ಬಿಕಾಸ್ ಪ್ರೆಸೆಂಟ್ ಎನರ್ಜಿ ವಿಕ್ಟ್ರಿ ಆಗಿದೆ. ಸೊ ನಿಮ್ ಲೈಫ್ ನಲ್ಲಿ ನೀವು ಸ್ಪಿರಿಚುವಲ್ ಪಾತ್ ನಲ್ಲಿ ಈಗಾಗ್ಲೇ ಒಂದು ಎನರ್ಜಿ ಲೆವೆಲ್ ಅಲ್ಲಿ ಒಂದು ಶಿಫ್ಟ್ ಖಂಡಿತವಾಗ್ಲೂ ಇದೆ. ಈ ಟೈಮ್ ಕೂಡ ಅಷ್ಟೇ ಚೆನ್ನಾಗಿದೆ, ನಿಮ್ಗೆ ಪೂರಕವಾಗಿರೋದ್ರಿಂದ ನಿಮ್ಗೆ ಏನ್ ಮಾಡ್ಬೇಕು ಅನ್ಸುತ್ತೆ, ನಿಮ್ಗೆ ಯಾವ್ದ್ರ ಬಗ್ಗೆ ಆಸೆ ಆಕಾಂಕ್ಷೆಗಳಿದೆ ಅದ್ರ ಕಡೆಗೆ ಗಮನ ಕೊಟ್ರೆ
ಆ ವಿಷಯದಲ್ಲೂ ಕೂಡ ನೀವು ಗ್ರೋತ್ನ ನೋಡ್ತೀರಾ. ಗಾಡೆಸ್ ಆಫ್ ದ ಮೂನ್ ಬಂದಿರೋದ್ರಿಂದ ನಿಮ್ಮ ಒಳ ಮನಸ್ಸು, ನಿಮ್ಮ ಇಂಟ್ಯೂಷನ್ಗೆ ನೀವು ಬೆಲೆ ಕೊಡ್ಬೇಕಾಗತ್ತೆ. ನಿಮ್ಮ ಒಳ ಮನಸ್ಸು ಯಾವ್ದನ್ನ ಮಾಡು ಅನ್ನತ್ತೆ, ಯಾವ್ದನ್ನ ಮಾಡಬೇಡ ಅನ್ನತ್ತೆ. ಆ ತರದ್ ಒಂದು ಗೈಡೆನ್ಸ್ ನಿಮ್ಗೆ ಖಂಡಿತವಾಗ್ಲೂ ಸಿಗ್ತಾ ಇರತ್ತೆ. ಅದನ್ನ ನೀವು ಸೀರಿಯಸ್ ಆಗಿ ತಗೊಳ್ಬೇಕು ಅಂತ ಈ ಒಂದು ಮೆಸೇಜ್ ಬರ್ತಾ ಇದೆ. ಬ್ಲಾಸ್ಮಿಂಗ್ ಅಬಾಂಡೆನ್ಸ್ ಬರ್ತಾ ಇರೋದ್ರಿಂದ ಅಫ್ಕೋರ್ಸ್ ನೆಕ್ಸ್ಟ್ 4 more months ನಿಮ್ಮ ಲೈಫ್ ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಅದನ್ನ ನಿಮಗೆ ಉಪಯೋಗ ಆಗೋ ಹಾಗೆ ಯೂಸ್ ಮಾಡ್ಕೊಳ್ಳಿ. ಮತ್ತೆ ರಿಲೇಟೆಡ್ ಟು ಫೈನಾನ್ಷಿಯಲ್ ಕಂಡೀಷನ್, ನಾನು ರಿಲೇಟೆಡ್ ಟು ಫೈನಾನ್ಷಿಯಲ್ ಕಂಡೀಷನ್ ಅಫ್ಕೋರ್ಸ್ ಐ ಆಮ್ ಸೀಯಿಂಗ್ ದ ಪ್ರಾಫಿಟ್ ಹ್ಯಾಪನಿಂಗ್. ಸೊ ಕೀಪ್ ಗೋಯಿಂಗ್, ಡೋಂಟ್ ಸ್ಟಾಪ್ ಅಂತ ಕೂಡ ಬರ್ತಾ ಇದೆ. ನ್ಯೂ ಆಪರ್ಚುನಿಟೀಸ್, ನ್ಯೂ ಜಾಬ್, ಬೇಸಿಕ್ಲಿ ದೇರ್ ಇಸ್ ಅ ಲಾಟ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಕಮಿಂಗ್ ಟು ಯು. ಅನ್ಕೊಳ್ಳದೆ ಇರುವಂತಹ ಬದಲಾವಣೆಗಳು ಖಂಡಿತವಾಗ್ಲೂ ಆಗುತ್ತೆ ಅಂತ ಈ ಒಂದು ಕಾರ್ಡ್ ಪೈಲ್ ನಲ್ಲಿ ನಿಮ್ಗೆ ಡೋ ಟು ವ್ಯಾಲ್ಯೂ ರಿಲೇಟೆಡ್ ಟು ಮನಿ ಗ್ರೋತ್ ಅಂತ ನಾನು ನೋಡ್ತಾ ಇದ್ದೀನಿ. ದ ಗಾರ್ಡನ್ ಅಂಡ್ ದ ಗೇಟ್ ಅಂತ ಬರ್ತಾ ಇರೋದ್ರಿಂದ ನಿಮ್ಮ ಲೈಫ್ ನಲ್ಲಿ ನೀವೇನಾದ್ರೂ ಮಾಡಬೇಕು ಅಥವಾ ಯಾವ್ದಾದ್ರು ಒಂದು ಹೊಸದಾಗಿರುವಂತ ಒಂದು ವಿಷಯಕ್ಕೆ ಕೈ ಹಾಕ್ಬೇಕು ಅಂದ್ರೆ ಹಾಕಬಹುದು. ರಿಲೇಟೆಡ್ ಟು ಮನೆ ಅಥವಾ ಏನಾದ್ರೂ ಒಂದು ಫಾರ್ಮ್ ಹೌಸ್ ಅಥವಾ ಬೇಸಿಕ್ಲಿ ನೀವೇನಾದ್ರೂ ಮಾಡಬೇಕು, ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ 3 more months ಟೈಮ್ ಚೆನ್ನಾಗೇ ಇದೆ. ಆನ್ ದ ಹೋಲ್ ಐ ಆಮ್ ನಾಟ್ ಸೀಯಿಂಗ್ ಎನಿ ಬ್ಲಾಕೇಜಸ್ ಆರ್ ಪ್ರಾಬ್ಲಮ್ಸ್. ನಾನು ಹೇಳಿರುವಂತಹ ವಿಷಯಗಳನ್ನ ನೀವು ಮನಸ್ಸಿಗೆ ಹತ್ರವಾಗುವ ಹಾಗೇನೆ ಹೇಳಿದ್ದೀನಿ, ನಿಮಗೆ ಹೆಲ್ಪ್ ಆಗುವ ಹಾಗೆ ಹೇಳಿದ್ದೀನಿ. ಯಾಕಂದ್ರೆ ಆ ರೀತಿಯಾದ ಬ್ಯೂಟಿಫುಲ್ ಆಗಿರುವಂತಹ ಮೆಸೇಜಸ್ ನಿಮಗೆ ಈ ಒಂದು ಕಾರ್ಡ್ ಪೈಲ್ ನಲ್ಲಿ ಬಂದಿದೆ. ಆನ್ ದ ಹೋಲ್ 3 months ಗ್ರೋತ್ ಇದೆ, ಪ್ರಾಸ್ಪೆರಿಟಿ ಖಂಡಿತವಾಗ್ಲೂ ಇದೆ. ನಿಮ್ಮ ಕಡೆಗೆ ನೀವು ಫೋಕಸ್ ಮಾಡಿ, ನಿಮ್ಮ ಲೈಫ್ ಕಡೆಗೆ ನೀವು ಎಷ್ಟು ಸೀರಿಯಸ್ ಆಗಿರ್ತೀರಾ ಅಷ್ಟು ವೆಲ್ತ್ ನ ನೀವು ನಿಮ್ ಲೈಫ್ ನಲ್ಲಿ ನೋಡ್ತೀರಾ. ಅಂದ್ರೆ ಅಷ್ಟು ಹಣದ ವಿಷಯವಾಗಿ ಬದಲಾವಣೆನ ನೋಡ್ತೀರಾ ಅಂತ ಮೆಸೇಜ್ ಬಂದಿದೆ. ಸೊ ನಾನಿವಾಗ 2ನೇ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ನಿಮಗೆ ದೈವದಿಂದ ಮೆಸೇಜಸ್ ಏನ್ ಬಂದಿದೆ ಹಾಗೂ ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು ಮುಂಬರುವ ದಿನಗಳಲ್ಲಿ ಅಂತ ನಾನು ನಿಮ್ಗೆ ರೀಡಿಂಗ್ ನ ಮಾಡ್ತೀನಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ದೈವದಿಂದ ಏನಿದೆ ಮೆಸೇಜಸ್ ನಿಮಗೋಸ್ಕರ ಹಾಗೂ ಫ್ಯೂಚರ್ ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನಾನು ನಿಮ್ಗೆಲ್ಲ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ದಿ ಎಂಪ್ರೆಸ್ ಬರ್ತಾ ಇದೆ. ಎಂಪ್ರೆಸ್ ಫಸ್ಟ್ ಕಾರ್ಡ್ ಇಸ್ ದಿ ಎಂಪ್ರೆಸ್. ಇದನ್ನ ನಾವು ಮೇಜರ್ ಆರ್ಕನ ಕಾರ್ಡ್ ಅಂತ ಹೇಳ್ತೀವಿ. ಎಂಪ್ರೆಸ್ ಬಂದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಲೈಫ್ ನಲ್ಲಿ ನೀವು ಒಂದು ಬ್ಯೂಟಿಫುಲ್ ಜರ್ನಿಗೆ ಈಗಾಗಲೇ ಕಾಲಿಟ್ಬಿಟ್ಟಿದ್ದೀರಾ. ರಿಲೇಟೆಡ್ ಟು ಪ್ರೆಗ್ನೆನ್ಸಿ ಗುಡ್ ನ್ಯೂಸ್ ಇದೆ. ಹಾಗೂ ನೀವೇನಾದ್ರೂ ಒಂದು ಬೇಸಿಕ್ಲಿ ಒಂದು ಬದಲಾವಣೆ ಆಗ್ಬೇಕು, ಇದಾಗ್ಬೇಕು, ಆ ತರ ಒಂದು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ದೀರಾ ಅಂದ್ರೆ ಆ ವಿಷಯವಾಗೂ ನೀವು ಹತ್ರವಾಗಿದ್ದೀರಾ ಅಂತ ಬರ್ತಾ ಇದೆ. ಮತ್ತೆ ದ ಕೋಸಿ ವಿಚ್ ಅಂತ ಬರ್ತಾ ಇದೆ. ಇದ್ರ ಅರ್ಥ ಏನು ಅಂದ್ರೆ ಫೂಲ್ಸ್ ಎನರ್ಜಿ. ನ್ಯೂ ಆಪರ್ಚುನಿಟೀಸ್ ಬರ್ತಾ ಇದೆ. ಟ್ರಾವೆಲ್ ನೋಡ್ತಾ ಇದ್ದೀನಿ ಕೆಲವರಿಗೆ. ಏನಾದ್ರೂ ಮಾಡ್ಬೇಕು, ಹೊಸದಾಗಿರುವಂತ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದೀರಾ ಅಂದ್ರೆ ಜಯ ಇದೆ. ಸೊ ಕೈ ಹಾಕಿ, ಯೋಚನೆ ಮಾಡಕ್ ಹೋಗ್ಬೇಡಿ. 4 of Pentacles ಬರ್ತಾ ಇದೆ. ಸೊ ರಿಲೇಟೆಡ್ ಟು ಮನಿ ಮ್ಯಾಟರ್ಸ್ ಕೂಡ ನೀವು ಒಂದ್ ಸ್ವಲ್ಪ ಸೇವಿಂಗ್ಸ್ ಮಾಡೋದು, ಮನಿ ಮ್ಯಾಟರ್ಸ್ ನಲ್ಲಿ ಗ್ರೋತ್ ನೋಡ್ತಾ ಇದ್ದೀನಿ ನಾನು. 9 of Cups ಬಂದಿರೋದ್ರಿಂದ ಅಫ್ಕೋರ್ಸ್ ನಿಮ್ಮ ಲೈಫ್ ನಲ್ಲಿ ತುಂಬಾ ಒಳ್ಳೆಯ ಬದಲಾವಣೆ ಇಮೋಷನಲಿನೂ ಆಗುತ್ತೆ. ಈಗ ನೀವು ಏನನ್ನ ಕಳ್ಕೊಂಡಿದೀನಿ, ಏನೋ ಒಂದು ನೋವು ಅನುಭವಿಸ್ತಿದೀರಾ ಅಂದ್ರೆ ಅಥವಾ ಆತರ ಏನೋ ಒಂದು ಆಪರ್ಚುನಿಟಿ ಮಿಸ್ ಮಾಡ್ಕೊಂಡೆ, ಆತರ ಒಂದು ಅನುಭವ ಏನಾದ್ರೂ ನಿಮ್ ಲೈಫ್ ಅಲ್ಲಿ ಆಗಿದೆ ಅಂದ್ರೆ ಆ ವಿಷಯವಾಗೂ ನಿಮಗೆ ಬಿಡುಗಡೆ ಸಿಗ್ತಾ ಇದೆ. ಆನ್ ದ ಹೋಲ್ ನಾನು ಈಗಾಗ್ಲೇ ಲೈಕ್ 2ನೇ ತಿಂಗಳು ಹಿಂದೆನೆ 2 months ಬ್ಯಾಕೇನೆ ನಿಮ್ ಲೈಫ್ ನಲ್ಲಿ ನೀವು ಒಂದ್ ಸ್ವಲ್ಪ ಲೈಫ್ ನಲ್ಲಿ ಒಂಚೂರು ಚೇತರಿಸ್ಕೊಂಡಿರ್ಬಹುದು, ಒಂಚೂರು ಬದಲಾವಣೆ ನೋಡಿರ್ಬಹುದು. ಬೇಸಿಕ್ಲಿ ನಿಮ್ಮ ಲೈಫ್ ನಲ್ಲಿ ಏನೋ ಒಂದು ಒಳ್ಳೇದ್ ನಡೀತಾ ಇದೆ ಅನ್ನುವಂತ ಭರವಸೆ 2 ತಿಂಗಳ ಹಿಂದೆನೆ ಮೂಡಿದೆ. ಹಾಗೂ ಪ್ರೆಸೆಂಟ್ ನಲ್ಲಿ ನಾನು ಆಗ್ಲೇ ಹೇಳಿದಾಗ ಏನಾದ್ರೂ ಲೈಫ್ ನಲ್ಲಿ ನೀವು ಮಾಡ್ಬೇಕು ಅನ್ನುವಂತ ಆಸೆಗಳು, ಡಿಸೈರ್ಸ್ ನ ಇಟ್ಕೊಂಡಿದೀರಾ ಅಂದ್ರೆ ರೈಟ್ ಟೈಮ್ ಟು ಸ್ಟಾರ್ಟ್ ಅಂತ ಬರ್ತಾ ಇದೆ. ಅದಾದ ನಂತರ 9 of Cups ಬಂದಿರೋದ್ರಿಂದ ಹೌದು, ನೀವ್ ಇವಾಗ ಹಾಕುವಂತ ಎನರ್ಜಿ, ನೀವ್ ಏನಕ್ಕೆ ಕೈ ಹಾಕ್ಬೋದು, ಯಾವುದೇ ಒಂದು ಏರಿಯಾ ಆಫ್ ಲೈಫ್ ಕೈ ಹಾಕ್ಬೋದು. ನಿಮ್ಮ ಒಂದು ಆಸೆ ವಿಷಯವಾಗಿ ನೀವ್ ಯಾವ್ದಾದ್ರೂ ಪ್ರಯತ್ನಗಳನ್ನ ಪಡ್ತಾ ಇದ್ದೀರಾ, ಒಂದು ರಿಲೇಶನ್ಶಿಪ್ ವಿಷಯವಾಗಿ ಪ್ರಯತ್ನ ಪಡ್ತಾ ಇದ್ದೀರಾ, ಅಥವಾ ಹಣಕಾಸಿನ ವಿಷಯವಾಗಿ ಒಂದು ಒಳ್ಳೆಯ ಇಂಟೆನ್ಷನ್ ಇಟ್ಕೊಂಡು ಹೋಗ್ತೀರಾ, ಕೆಲಸ ಕಾರ್ಯಗಳ ವಿಷಯವಾಗಿ ನೀವು ಮುಂದೆ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಅಂದ್ರೆ ಸ್ಪೆಷಲಿ ನಿಮ್ಮ ಇಮೋಷನ್ಸ್ ನಿಮಗೆ ಪೂರಕವಾಗಿರುತ್ತೆ. ಸೊ ಪಾಸಿಟಿವ್ ಚೇಂಜಸ್ ನ ನೀವು 2 months ನಲ್ಲಿ ನೋಡ್ತೀರಾ ಅಂತ ಬರ್ತಾ ಇದೆ. 3 of Pentacles ಬಂದಿರೋದ್ರಿಂದ ಅಫ್ಕೋರ್ಸ್
ನೀವು ಬೇಸಿಕ್ಲಿ ರಿಲೇಟೆಡ್ ಟು ಮನಿ ಮ್ಯಾಟರ್ಸ್ ಆಲ್ಸೋ ಚೇಂಜಸ್ ನೋಡ್ತೀರಾ. 4 of Pentacles ಇಸ್ ಅ ಲವ್ಲಿ ಸೈನ್ ಅಂತ ಹೇಳ್ತೀವಿ. ಟ್ರೀಟ್ ಯೋರ್ ಸೆಲ್ಫ್ ಟು ಸಮಥಿಂಗ್ ಶೈನಿ ಎವ್ರಿ ನವ್ ಅಂಡ್ ಅಗೇನ್ ಅಂತ ಬರ್ತಾ ಇದೆ. ನೀವು ಎಷ್ಟು ಸೇವಿಂಗ್ಸ್ ಮಾಡ್ಕೊಂಡಿರ್ತೀರಾ ಅಂದ್ರೆ ಏನಾದ್ರೂ ಅದ್ಭುತವಾಗಿರುವಂತದ್ನ ಕೊಂಡ್ಕೊಳ್ಳೋದು, ಹಾಗೆ ಒಂದು ಒಳ್ಳೆಯ ಪರ್ಚೇಸ್ ಮಾಡುವಂಥದ್ದು, ಮೇ ಬಿ ಗೋಲ್ಡ್ಗೆ ಹಾಕುವಂಥದ್ದು ದುಡ್ಡನ್ನ, ಅಥವಾ ಏನೋ ಒಂದು ದೊಡ್ಡದಾಗಿರುವಂತಹ ಒಂದು ಆಸೆ ಇರುತ್ತಲ್ಲ, ಆ ವಿಷಯಕ್ಕೆ ನೀವು ಹತ್ರವಾಗಿದ್ದೀರಾ. ಅಂದ್ರೆ ಮೇ ಬಿ ಕಾರ್ ತಗೊಳ್ಳುವಂಥದ್ದು, ಆತರ ಒಂದು ದೊಡ್ಡದಾಗಿರುವಂತ ವಸ್ತುವನ್ನ ನೀವು ಕೊಂಡ್ಕೊಳ್ಳುವಂತ ಅವಕಾಶನೂ ನಿಮ್ಗೆ ಬರುತ್ತೆ. ಅದೇನೇ ಆಗಿರ್ಬೋದು. ಬೇಸಿಕ್ಲಿ ನಾನು ಲಕ್ಸುರಿ ಐಟಮ್ ನ ನೋಡ್ತಾ ಇದ್ದೀನಿ. ಮೇ ಬಿ ಐಫೋನ್ ಇರ್ಬೋದು, ಸಮ್ ಕೈಂಡ್ ಆಫ್ ಲಕ್ಸುರಿ ಐಟಮ್ ನ ನೀವು ಖರೀದಿ ಮಾಡ್ತೀರಾ ಮುಂಬರುವ ತಿಂಗಳುಗಳಲ್ಲಿ ನಾನು ನೋಡ್ತಾ ಇದ್ದೀನಿ. ಬಿಕಾಸ್ ಆತರ ಮೇ ಬಿ ನಿಮ್ ಲೈಫ್ ನಲ್ಲಿ ಪ್ರಾಫಿಟ್ ನ ನೀವು ನೋಡಬಹುದು. 6 of Cups ಬಂದಿರೋದ್ರಿಂದ ಗಿವ್ ಯೋರ್ ಸೆಲ್ಫ್ ದ ಕಂಪ್ಯಾಷನ್ ಯು ವೇರ್ ನೆವರ್ ಗಿವನ್ ಅಂತ ಕೂಡ ಬರ್ತಾ ಇದೆ. ಇದ್ರ ಅರ್ಥ ಏನು ಅಂದ್ರೆ, ನಿಮ್ಮ ಲೈಫ್ ನ ನೀವು ಪ್ರಯಾರಿಟೈಸ್ ಮಾಡ್ಕೊಳ್ಳಿ. ನಿಮ್ಗೆ ಏನ್ ಇಷ್ಟ ಇದೆ ಅದನ್ನ ಮಾಡಿ. ಬೇರೆಯವರ ಮೇಲೆ ನಿಮ್ಮ ಪ್ರೀತಿಗೋಸ್ಕರ ಅವಲಂಬಿತರಾಗಬಾರದು ಅಂತ ಕೂಡ ಒಂದು ಮೆಸೇಜ್ ಬರ್ತಾ ಇದೆ. ಮತ್ತೆ King of Cups ಬಂದಿರೋದ್ರಿಂದ ಇಮೋಷನಲ್ ಸ್ಟೆಬಿಲಿಟಿ ನಾನು ನೋಡ್ತಾ ಇದ್ದೀನಿ. ವಿತಿನ್ 6 months ನಲ್ಲಿ ನೀವೇನ್ ಕಳ್ಕೊಂಡಿದ್ರಿ ಅದನ್ನ ಪಡ್ಕೊಳ್ಳುವಂತಹ ಒಂದು ಅವಕಾಶ ನಿಮ್ಗೆ ಸಿಗುತ್ತೆ. ಹಾಗೂ ಹೀಗಿರ್ಬೇಕು, ನಾನು ಈ ತರ ನಾನು ದೃಢವಾಗಿರ್ಬೇಕು, ಈ ತರ ನಾನು ಸ್ಟ್ರಾಂಗ್ ಆಗಿರ್ಬೇಕು, ಕಾನ್ಫಿಡೆಂಟ್ ಆಗಿರ್ಬೇಕು ಅನ್ನುವಂತ ಒಂದು ಮನಸ್ಥಿತಿ ಇದೆ ಅಂದ್ರೆ, ಆ ತರದ್ ಒಂದು ಯೋಚನೆ ನಿಮ್ಗೆ ಈಗಾಗ್ಲೇ ಬಂದಿರ್ಬೇಕು. ಆ ವಿಷಯವಾಗೂ ಕೂಡ ಒಳ್ಳೆಯ ಚೇಂಜಸ್, ಗ್ರೋತ್ ನ ನೀವು ನೋಡ್ತೀರಾ. ಮತ್ತೆ ಬ್ಯಾಲೆನ್ಸ್, ಸ್ಪಿರಿಚುಯಾಲಿಟಿ ಅಂಡ್ ಪ್ರಾಕ್ಟಿಕ್ಯಾಲಿಟಿ ಬರ್ತಾ ಇದೆ. ಇದ್ರ ಅರ್ಥ ಏನು ಅಂದ್ರೆ, ನಿಮಗೇನ್ ಇಷ್ಟ ಇದೆ, ನಿಮ್ಗೆ ಯಾವ್ದ್ರ ಬಗ್ಗೆ ಒಂದು ಬಿಲೀಫ್ ಸಿಸ್ಟಮ್ ಇದೆ ಅದನ್ನ ಮಾಡಿ. ಹಾಗೇನೆ ಪ್ರಾಕ್ಟಿಕಲ್ ಆಗಿ ಸ್ಟೆಪ್ಸ್ ತಗೊಳ್ಳಿ. ಆಕ್ಷನ್ ನ ಲೈಫ್ ನಲ್ಲಿ ನೀವು ಹಾಕಬೇಕು. ಸುಮ್ನೆ ಪೂಜೆ ಪುನಸ್ಕಾರ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ನೀವು ಎಷ್ಟು ಕಷ್ಟ ಪಡ್ತೀರಾ ಆ ಕಷ್ಟಕ್ಕೆ, ಆ ಒಂದು ಎಫರ್ಟ್ಸಿಗೆ ನಿಮಗೆ ರಿಸಲ್ಟ್ಸ್ ಪಾಸಿಟಿವ್ ಆಗಿ ಸಿಗುತ್ತೆ. ಈಗ ನಾವು ಟೈಮ್ ಚೆನ್ನಾಗಿದೆ ಅಂತ ಸುಮ್ನೆ ಕೂತ್ಕೊಳ್ಳೋದಲ್ಲ. ಟೈಮ್ ಚೆನ್ನಾಗಿದ್ದಾಗ ನೀವು ಅದನ್ನ ಯುಟಿಲೈಸ್ ಮಾಡ್ಕೊಂಡ್ರೆ ಆ ವಿಷಯದಲ್ಲಿ ನೀವು ಬದಲಾವಣೆ ಹಾಗೂ ಗ್ರೋತ್ ನ ನೋಡ್ತೀರಾ. ಬಟ್ ನಿಮ್ ಟೈಮ್ ಚೆನ್ನಾಗಿದೆ, ನ್ಯೂ ಸ್ಟಾರ್ಟ್ ಇಸ್ ಕಮಿಂಗ್, ಆಸ್ ಐ ಟೋಲ್ಡ್, 0 ಲೆವೆಲ್ ಇರೋದೆ, ಅಂದ್ರೆ 0 ಎನರ್ಜಿ ಇದೆ ಇಲ್ಲಿ. ಸೊ 0 ಬಂದಾಗ ಏನಾಗುತ್ತೆ ಅಂದ್ರೆ, ಆ ಒಂದು 0 ಇಂದ ನೀವ್ ಹೀರೋ ಆಗ್ಬೋದು, ಅಥವಾ ನಿಮ್ಮ ಲೈಫ್ ನಲ್ಲಿ ನೀವ್ ಏನ್ ಪಡಿಬೇಕು ಅಂತ ಇದೀರಾ ಅದನ್ನ ಪಡೆಯುವಂತ ಛಲನ ನೀವು ಪಡ್ಕೋಬಹುದು. ಸೊ ನ್ಯೂ ಸ್ಟಾರ್ಟ್ ಇಸ್ ಕಮಿಂಗ್ ಅಂತ ಬಂದಾಗ ನೀವಿನ್ ಕೂತ್ಕೊಳ್ಳೋದ್ರಲ್ಲಿ ಪ್ರಯೋಜನ ಇಲ್ಲ. ಏನು ಆಸೆ ಆಕಾಂಕ್ಷೆಗಳೇ ಇದೆ ಅದಕ್ಕೆ ರೆಕ್ಕೆ ಹಾಕ್ಬೇಕು. ಅಂದ್ರೆ ರೆಕ್ಕೆ ಇಟ್ಕೊಂಡು ಹಾರ್ಬೇಕಾಗುತ್ತೆ. ಬೇಸಿಕ್ಲಿ ನೀವು ಅದನ್ನ ಎಫೆಕ್ಟಿವ್, ಲೆಟ್ಸ್ ಸೇ ನೀವೇನೋ ಒಂದು ಹಾಡ್ತೀರಾ ಚೆನ್ನಾಗಿ, ಅಥವಾ ನೀವು ತುಂಬಾ ಒಳ್ಳೆಯ ಡ್ಯಾನ್ಸರ್ ಆಗಿರ್ಬೋದು, ಏನೇ ಆಗಿ, ಮೇ ಬಿ ನೀವು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ಬೋದು, ಬೇಕಿಂಗ್ ಕ್ಲಾಸಸ್ಗೆ ಹೋಗ್ಬೇಕು ಅಂತ ಆಸೆ ಇರ್ಬೋದು ಏನೋ. ಸೊ ಅದಕ್ಕೆ ನೀವು ಒಂದು ಕೋರ್ಸ್ ತಗೊಳ್ಳೋದು. ಸೊ ಆ ತರ ಒಂದು ಆಕ್ಟಿವ್ ಆಗಿರುವಂತ ಸ್ಟೆಪ್ಸ್ ನ ಹಾಕಿದ್ರೆ ನೀವು ಇನ್ನೊಂದು 6 months ನಲ್ಲಿ ಬೆಸ್ಟ್ ರಿಸಲ್ಟ್ಸ್ ನ ನೋಡ್ತೀರಾ ಅಂತ ಬರ್ತಾ ಇದೆ. ಯೋರ್ ಡ್ರೀಮ್ಸ್ ನೀಡ್ ಅ ಪ್ರಾಕ್ಟಿಕಲ್ ಅಪ್ರೋಚ್ ಅಂತ ಬರ್ತಾ ಇದೆ ಇಲ್ಲಿ. ನೀವು ನೋಡಿ, ಪ್ರಾಕ್ಟಿಕ್ಯಾಲಿಟಿ ಇದ್ರ ಅರ್ಥ ಏನು ಅಂದ್ರೆ, ಕನಸು ಕಾಣುವುದರಲ್ಲಿ ಅರ್ಥ ಇಲ್ಲ. ನೀವು ಅದನ್ನ ನಿಜವಾಗ್ಲೂ ಆಕ್ಷನ್ಗೆ ನಿಮ್ ಲೈಫ್ ನಲ್ಲಿ ತಗೊಂಡ್ ಬಂದ್, ನಾನ್ ಮಾಡ್ತೀನಿ ಅನ್ನೋದನ್ನ ಬಿಟ್ಟು, ಈಗ ನಾನು ಇದನ್ನ ಲೈಫ್ ನಲ್ಲಿ ನೋಡ್ತೀನಿ, ಅನುಭವಿಸ್ತೀನಿ ಅನ್ನೋದಕ್ಕೋಸ್ಕರನಾದ್ರೂ ನೀವು ನಿಮ್ ಲೈಫ್ ನ ಒಂದು ಹತೋಟಿಗೆ ತರಬೇಕಾಗುತ್ತೆ, ಒಂದು ಡಿಸಿಪ್ಲಿನ್ಗೆ ತರಬೇಕಾಗುತ್ತೆ, ಹಾಗೂ ಮಾಡುವ ಒಂದು ಛಲನ ಕೂಡ ಇಟ್ಕೊಂಡು ಮುಂದೆ ಹೋಗಿ ಅಂತ ಈ ಮೆಸೇಜಸ್ ಎಲ್ಲ ನಿಮ್ಗೆ ಬಂದಿದೆ. ಸೊ ಆನ್ ದ ಹೋಲ್ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ರೀಡಿಂಗ್. ಆಲ್ ದ ವೆರಿ ಬೆಸ್ಟ್ ಫಾರ್ ಯು. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಈ ಒಂದು ಥರ್ಡ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ಲೈಫ್ ಹೇಗಿರುತ್ತೆ ಮುಂದೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು, ಈ ಎಲ್ಲ ವಿಷಯದ ಬಗ್ಗೆ ನಿಮಗೆ ಕ್ಲಾರಿಟಿ ಈ ಒಂದು ರೀಡಿಂಗ್ ನಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ನೀವು ನಂಬುವ ದೈವದಿಂದ ಏನಿದೆ ಮೆಸೇಜಸ್, ಫ್ಯೂಚರ್ ಏನು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ದಿಸ್ ಇಸ್ ಒನ್ ಸ್ಪೆಷಲ್ ಮೆಸೇಜ್ ಆಲ್ಸೋ ಫಾರ್ ಯು. ಸೊ ಅದೇನ್ ಮೆಸೇಜ್ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಮೊನಾಲಜಿ ಮೆಸೇಜಸ್ ಏನಿದೆ ಅದನ್ನು ನಾನು ನಿಮ್ಗೆ ಹೇಳ್ತೇನೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಸ್ಪಿರಿಟ್ ಆಫ್ ದ ಸೌತ್ ಬರ್ತಾ ಇದೆ, ಫೈರ್ ಎಲಿಮೆಂಟ್ ಬರ್ತಾ ಇದೆ, ಆಪರ್ಚುನಿಟೀಸ್, ಪ್ಯಾಷನ್ ನೋಡ್ತಾ ಇದ್ದೀನಿ. ನೀವು ಪ್ಯಾಷನ್ ನ ಎಷ್ಟು ಫಾಲೋ ಮಾಡ್ತೀರಾ,
ನಿಮ್ಮ ಸ್ಪಿರಿಟ್ ಗೈಡ್ ಏನ್ ಹೇಳ್ತಾ ಇದೆ ಅದನ್ನ ಫಾಲೋ ಮಾಡ್ತೀರಾ. ಅದರಲ್ಲಿ ನೀವು ವಿನ್ ವಿನ್ ಸಿಚುವೇಶನ್ ನೋಡ್ತೀರಾ. ಬೇಸಿಕ್ಲಿ ಫೈರ್ ಅಂದ್ರೆ ಏನಾಗಿರುತ್ತೆ, ಅದು ನಿಮ್ಮ ಹಾಬೀಸ್ಗೆ ರಿಲೇಟೆಡ್ ಆಗಿರ್ಬೋದು, ಅಥವಾ ಅದು ನಿಮ್ಮ ಒಂದು ಏನ್ ಹೇಳ್ತಾರೆ, ಹಾಬೀಸ್ ಅಂಡ್ ಆಲ್ಸೋ ಯೋರ್ ಇಂಟ್ರೆಸ್ಟ್ಸ್, ಇವೆರಡಕ್ಕೆ ರಿಲೇಟೆಡ್ ಆಗಿರೋದನ್ನೇ ನಾವು ಪ್ಯಾಷನ್ ಅಂತ ಹೇಳ್ತೀವಿ. ಅದು ಲೆಟ್ಸ್ ಸೇ ಆರ್ಟಿಸ್ಟ್ ಆಗಿರ್ಬೋದು, ನೀವು ಸಿಂಗರ್ ಆಗಿರ್ಬೋದು, ಅಥವಾ ನೀವು ಒಳ್ಳೆಯ ಆಮ್, ಬರಹಗಾರರಾಗಿರ್ಬೋದು. ಸೊ ನಿಮ್ಮ ಟ್ಯಾಲೆಂಟ್ ಏನಿದೆ ಆ ಒಂದು ವಿಷಯಕ್ಕೆ ನೀವು ಇನ್ನ ಮುಂದೆ ಅದಕ್ಕೆ ಒಂದು ಒಳ್ಳೆಯ ಎಫರ್ಟ್ಸ್ ಹಾಕಿ, ಅಂದ್ರೆ ಅದನ್ನ ಶುರು ಮಾಡಿ, ಅದನ್ನ ಸೀರಿಯಸ್ ಆಗಿ ತಗೊಳ್ಳಿ. ಆ ಒಂದು ಪ್ಯಾಷನ್ನ ಹಾಗೆ ಅಳಿಸೋಗಕ್ ಬಿಡಬೇಡಿ ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಅದಾದ ನಂತರ ಸ್ಪಿರಿಟ್ ಆಫ್ ದ ವೆಸ್ಟ್ ಕೂಡ ಬರ್ತಾ ಇದೆ. ಸೊ ಸ್ಪಿರಿಟ್ ಆಫ್ ದ ವೆಸ್ಟ್, ಸ್ಪಿರಿಟ್ ಆಫ್ ದ ಸೌತ್. ಸೊ ಸ್ಪಿರಿಟ್ ಆಫ್ ದ ವೆಸ್ಟ್ ಇಸ್ ವಾಟರ್ ಅಂಡ್ ಫೈರ್ ಬರ್ತಾ ಇದೆ. ಸೊ ನಿಮ್ಮ ಲೈಫ್ ನಲ್ಲಿ ನೀವೊಂದು ಇಂಬ್ಯಾಲೆನ್ಸ್ ನ ನೋಡ್ತಾ ಇದ್ದೀರಾ. ಅಂದ್ರೆ ಅತಿಯಾದ ಕೋಪ ಮಾಡ್ಕೊಳ್ಳುವಂಥದ್ದು, ತಾಳ್ಮೆ ಕಳ್ಕೊಳ್ಳುವಂಥದ್ದು, ಹಾಗೂ ಬೇರೆಯವ್ರನ್ನ ದೂರುವಂಥದ್ದು, ಈ ತರದ್ದೆಲ್ಲ ಆಟಿಟ್ಯೂಡ್ ನ ಬೆಳೆಸ್ಕೊಂಡು ನಿಮ್ಮ ಗ್ರೋತ್ ನ ನೀವು ಹ್ಯಾಂಪರ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಲೈಫ್ ನಲ್ಲಿ ಏನ್ ಒಳ್ಳೇದ್ ನಡಿಬೇಕಾಗಿದೆ ಅದಕ್ಕೆ ನೀವು ಅಡ್ಡಿಗಾಲ್ ಹಾಕ್ತಿದ್ದೀರಾ, ಅದಕ್ಕೆ ನೀವೇ ಅಡ್ಡಿ ಆಗಿದ್ದೀರಾ ಅಂತ ಬರ್ತಾ ಇದೆ. ನಿಮ್ಮ ಅಹಂ ಭಾವನೆ ಇರಬಹುದು, ಒಂದು ನೆಗೆಟಿವ್ ಆಟಿಟ್ಯೂಡ್ ಅಬೌಟ್ ಲೈಫ್ ಇರಬಹುದು, ಅದೆಲ್ಲ ನಿಮ್ಮ ಗ್ರೋತ್ ನ ಒಂದು ಕೆಟ್ಟದಾಗಿರುವಂತಹ ದಾರಿಗೆ ತಳ್ತಾ ಇದೆ. ಮೆಸೇಜ್ ಏನ್ ಬರುತ್ತೆ ನಾನು ನಿಮ್ಗೆ ಹೇಳ್ಬೇಕಾಗತ್ತೆ. ಇದೇನ್ ಹೀಗ್ ಬಂತು ಮೆಸೇಜ್ ಅಂತ ಕೇಳೋದ್ರಲ್ಲಿ ಅರ್ಥ ಇಲ್ಲ. ನೀವು ನಾನು ಹೇಳುವಂತ ವಿಷಯನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳಿ. ಬಿಕಾಸ್ ದಿಸ್ ಮೆಸೇಜ್ ಇಸ್ ಫಾರ್ ಯು. ನಿಮಗೆ ಬರ್ತಾ ಇರುವಂತದ್ದು ಬರ್ಚ್ ಬರ್ತಿರೋದ್ರಿಂದ ನೀವು ಬೇರೆಯವ್ರನ್ನ ತುಂಬಾ ಬ್ಲೇಮ್ ಮಾಡ್ತಾ ಇದ್ದೀರಾ, ಹಾಗೂ ಬೇರೆ ಅವ್ರ ಲೈಫ್ ನ ನೋಡ್ಕೊಂಡು ಸಹಿಸ್ಕೊಳಕ್ ಆಗ್ತಾ ಇಲ್ಲ ನಿಮಗೆ. ಆ ಒಂದು ಆಕ್ರೋಶ ಬೆಳೀತಾ ಇದೆ. ಅದರಿಂದ ನಿಮ್ಗೆ ಏನಾಗ್ತಾ ಇದೆ, ಒಂದು ಡಿಪ್ರೆಸ್ಡ್ ಎನರ್ಜಿ ಕಾಣ್ತಾ ಇದೆ, ಸ್ಯಾಡ್ನೆಸ್ ಕಾಣ್ತಾ ಇದೆ, ಒಂಟಿತನ, ಜನ ಬೇಡ ಅನ್ನುವಂತ ಯೋಚನೆ, ಹೀಗೆ ನಿಮ್ಗೆ ಒಬ್ರೇ ಇರ್ಬೇಕು ಅಂತ ಕೂಡ ಅನ್ಸುವಂತಹ ಅನುಭವಗಳು ಬರ್ತಾ ಇದೆ. ಗ್ಯಾದರರ್ ಬರ್ತಿರೋದ್ರಿಂದ ನಿಮ್ ಲೈಫ್ ನಲ್ಲಿ ಎಷ್ಟೋ ಒಳ್ಳೆ ವಿಷಯಗಳು ನಡೀತಿದ್ರು ಕೂಡ ಅದನ್ನ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ, ಅದನ್ನ ನೀವು ಪರಿಗಣಿಸ್ತಾ ಇಲ್ಲ. ಬೇರೆಯವ್ರ ಅಂದ್ರೆ ಬಿಕಾಸ್ ದಿಸ್ ಲೇಡಿ ಈಸ್ ಹೋಲ್ಡಿಂಗ್ ದ ಫ್ರೂಟ್ಸ್. ನಿಮ್ ಲೈಫ್ ನಲ್ಲಿ ಇಷ್ಟು ಒಳ್ಳೆ ವಿಷಯಗಳು ನಡೀತಿದ್ರು ಕೂಡ, ನಿಮ್ ಲೈಫ್ ನಲ್ಲಿ ಏನೇನ್ ಸಿಗ್ಬೇಕು ಅದು ಸಿಕ್ಕಿದ್ರು ಕೂಡ ನಿಮ್ಗೆ ಅದು ಸಾಲ್ತಾ ಇಲ್ಲ. ಸೊ ಒಂದ್ ರೀತಿಯಾದ ಗ್ರೀಡಿನೆಸ್ ಕೂಡ ಬೆಳೆಸ್ಕೊಳ್ತಾ ಇದ್ದೀರಾ. ಬೇಸಿಕ್ಲಿ ನೀವ್ ಅನ್ಕೊಂಡ್ ಹಂಗೆ ಲೈಫ್ ಹೋಗದೆ ಇರೋದ್ರಿಂದ ನೀವು ತುಂಬಾನೇ ಒಂದು ಕೋಪ ತಾಪಗಳನ್ನ ಬೆಳೆಸ್ಕೊಳ್ತಾ ಇದ್ದೀರಾ. ಮತ್ತೆ ಮೆಡಿಸಿನ್ ವಿಮೆನ್ ಬಂದಿರೋದ್ರಿಂದ ನೀವು ತುಂಬಾ wounded ಆಗಿದ್ದೀರಾ, ಅಂದ್ರೆ ಮಾನಸಿಕವಾಗಿ ಕುಗ್ಗಿದ್ದೀರಾ, ಹಾಗೂ ದಿಸ್ ಇಸ್ ದ ಟೈಮ್ ಫಾರ್ ಯು ಟು ಹೀಲ್. ಈ ಟೈಮ್ ನಲ್ಲಿ ಏನಾಗುತ್ತೆ ಅಂದ್ರೆ ನೀವೇನಾದ್ರೂ ಜನರ ಜೊತೆ ಸೇರಿದ್ರೆ, ಈ ತರದ್ ಒಂದು ಎನರ್ಜಿನ ಇಟ್ಕೊಂಡು ನೀವು ಜನರ ಜೊತೆ ಸೇರಿದ್ರೆ, ಒಂದು ಜಗಳಗಳು ಇನ್ಕ್ರೀಸ್ ಆಗುತ್ತೆ, ಕೋಪಗಳು ಮತ್ತೆ ಅವ್ರ ಜೊತೆ ಆ, ಮನಸ್ತಾಪಗಳು, ಭಿನ್ನ ಅಭಿಪ್ರಾಯಗಳು, ಮಿಸ್ಕಮ್ಯುನಿಕೇಶನ್ ಇಂಥದ್ದೆಲ್ಲ ಇನ್ಕ್ರೀಸ್ ಆಗತ್ತೆ. ಅವಾಗ ನಿಮ್ಮ ರಿಲೇಶನ್ಶಿಪ್ಸ್ ಕೂಡ ವೀಕ್ ಆಗುತ್ತೆ, ಅಥವಾ ನಿಮ್ ರಿಲೇಶನ್ಶಿಪ್ಸ್ ಬ್ರೇಕ್ ಆಗ್ಬೋದು. ಬಿಕಾಸ್ ನೀವು ಒಂದು ಒಳ್ಳೆಯ ಪಾಸಿಟಿವ್ ಸ್ಪೇಸ್ ನಲ್ಲಿ ಬರ್ತಾ ಇಲ್ಲ, ನೀವು ಒಂದು ನೆಗೆಟಿವ್ ಎನರ್ಜಿ ಇಟ್ಕೊಂಡು ಎಲ್ಲಾ ಕಡೆ ಸುತ್ತಾಡ್ತಾ ಇದ್ದೀರಾ, ಹಾಗೂ ಜನರನ್ನ ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀರಾ. ಅಂದ್ರೆ ಅವ್ರು ಸರಿ ಇಲ್ಲ, ಅವರಿಂದಾನೇ ನನ್ನ ಲೈಫ್ ಹೀಗಾಗಿದೆ, ಈ ತರದೊಂದು ನೆಗೆಟಿವಿಟಿಗೆ ನೀವು ಒಳಗಾಗಿರೋದ್ರಿಂದ ಅಫ್ಕೋರ್ಸ್ ಐ ಆಮ್ ನಾಟ್ ಸೀಯಿಂಗ್ ಎನಿ ಗುಡ್ ಚೇಂಜಸ್. ನೀವು ಹೀಗೆ ಮುಂದೆ ಹೋದ್ರೆ ಇನ್ನ ಲೈಫ್ ಮೆಸರಬಲ್ ಆಗುತ್ತೆ ಅಂತ ಒಂದು ಎಚ್ಚರಿಕೆ ಕೂಡ ನಿಮ್ಗೆ ಇವಾಗ ಸಿಗ್ತಾ ಇದೆ. ಬೇಸಿಕ್ಲಿ ಈಗಲೂ ಕೂಡ ನೀವು ಚೇಂಜ್ ಮಾಡ್ಕೋಬಹುದು ನಿಮ್ಮ ಆಟಿಟ್ಯೂಡ್ನ, ಆದ್ರೆ ನಿಮ್ ನಿಮ್ಮ ಬಗ್ಗೆ ಒಂದ್ ಸ್ವಲ್ಪ ಪಾಸಿಟಿವಿಟಿನ ಬೆಳೆಸ್ಕೋಬೇಕಾಗತ್ತೆ. ನಿಮ್ಮ ಲೈಫ್ ಬಗ್ಗೆ ನೀವು ಒಂದು ಸ್ವಲ್ಪ ಪಾಸಿಟಿವಿಟಿನ ಬೆಳೆಸ್ಕೋಬೇಕಾಗತ್ತೆ. ಸೀಕ್ರೆಟ್ ಟೆಂಪಲ್ ಬಂದಿರೋದ್ರಿಂದ ಇದು ನಿಮ್ಗೆ ಒಂದು ಸ್ಪೆಷಲ್ ಮೆಸೇಜ್ ಆಗಿ ಬಂದಿತ್ತು, ಯಾಕಂದ್ರೆ ಅವಾಗ ಒಂದು ಪಾಪಪ್ ಆಯ್ತು ಒಂದು ಕಾರ್ಡ್, ಅದಕ್ಕೆ ನಾನು ಅಲ್ಲಿ ಇಟ್ಟಿದ್ದು. ಸೊ ಸೀಕ್ರೆಟ್ ಟೆಂಪಲ್ ಬಂದಿರೋದ್ರಿಂದ ನಿಮ್ಮ ಹಾರ್ಟ್ಗೆ ಆ ಒಂದು ಕನೆಕ್ಷನ್ ಬೇಕಾಗಿದೆ, ದೈವದ ಒಂದು ಕನೆಕ್ಷನ್ ಬೇಕಾಗಿದೆ. ಸೊ ರೆಗ್ಯುಲರ್ ಆಗಿ ಟೆಂಪಲ್ ಅಥವಾ ನೀವ್ ಯಾವ ದೇವ್ರನ್ನ ನಂಬ್ತೀರಾ ಆ ದೇವ್ರ ಹತ್ರ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದಾಗಿರ್ಬೋದು, ಅಥವಾ ಮಂತ್ರಗಳು ಹೇಳೋದಾಗಿರ್ಬಹುದು, ನಿಮಗೆ ಏನ್ ಸಮಾಧಾನ ಆಗುತ್ತೆ ಚಾಂಟಿಂಗ್ ಮಾಡಿ, ಇದೆಲ್ಲ ನಿಮ್ಗೆ ಬೇಕಾಗುತ್ತೆ. ಮೆಡಿಟೇಷನ್ ಮಾಡಿ, ಸ್ವಲ್ಪ ಶಾಂತವಾಗಿ ಕೂತ್ಕೊಳ್ಳಿ. ಬಿಕಾಸ್ ನಿಮ್ಮ ಒಂದು ಮನಸ್ಥಿತಿ ಹೇಗಿದೆ ಅಂದ್ರೆ ಒಂದ್ಸಲ ಇದ್ದಂಗ ಒಂದ್ಸಲ ಇರೋದಿಲ್ಲ, ಚಂಚಲವಾಗ್ತಾ ಇದೆ. ತೀರಾನೇ ಖುಷಿಯಾಗಿರ್ತೀರಾ, ತೀರಾನೇ ಕೋಪವಾಗಿರ್ತೀರಾ, ಎವ್ರಿಥಿಂಗ್ ಇಸ್ ಎಕ್ಸ್ಟ್ರೀಮ್ ಅಂತ ಹೇಳ್ತಾ ಇದ್ದೀನಿ. ಸೊ ಹೀಗೆ ಹೋದ್ರೆ ಅಫ್ಕೋರ್ಸ್ ನೀವು ಇನ್ನ ಪ್ರಾಬ್ಲಮ್ಸ್ ನ ನೋಡ್ಬೇಕಾಗತ್ತೆ. ಅದನ್ನ ನೀವು ಈ ಕೂಡಲೇ ಸ್ಟಾಪ್ ಮಾಡ್ಬೇಕು. ನಿಮ್ಗೆ ಅದೇ ಮೆಸೇಜ್ ಆಗಿದೆ. ಹ್ಯಾವ್ ಫೇತ್ ಇನ್ ಯೋರ್ ಡ್ರೀಮ್ಸ್ ಬರ್ತಾ ಇದೆ. ಏನೋ ಒಂದ್ ಆಗ್ಲಿಲ್ಲ, ಅಥವಾ ನೀವು ಅನ್ಕೊಂಡಂಗೆ ಲೈಫ್ ಬರ್ಲಿಲ್ಲ, ಆ ರೀತಿಯಾಗಿ ಮೂಡ್ಲಿಲ್ಲ ಅಂದ ತಕ್ಷಣ ನೀವು ರಿಯಾಕ್ಟಿವ್ ಆಗ್ತಾ ಇದ್ದೀರಾ. ಲೈಫ್ ಇಷ್ಟೇ ಮುಗ್ದೋಯ್ತು ಅಂತ ಒಂದು ನೆಗೆಟಿವಿಟಿನ ನಿಮ್ ಲೈಫ್ ತಳ್ತಾ ಇದ್ದೀರಾ, ನಿಮ್ ಲೈಫ್ ನ ಆ ರೀತಿಯಾದ ಒಂದು ಎನರ್ಜಿಗೆ ಹಾಕ್ತಾ ಇದ್ದೀರಾ.
ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ಸ್ ಬರ್ತಿರೋದ್ರಿಂದ ನಿಮ್ಮ ಲವ್ ಲೈಫ್ ನಲ್ಲಿ ಒಂದು ಒಳ್ಳೆಯ ಬದಲಾವಣೆ ಬರುತ್ತೆ. ನಿಮ್ಮ ಪ್ರೀತಿಯ ಒಂದು ರಿಲೇಶನ್ಶಿಪ್ ಏನೇ ಇರಬಹುದು, ಆ ವಿಷಯದಲ್ಲೂ ನೀವು ಗ್ರೋತ್ ನ ನೋಡ್ತೀರಾ, ಹಾಗೂ ಆ ವಿಷಯದಲ್ಲೂ ನೀವು ಒಂದು ಬದಲಾವಣೆ ಪಾಸಿಟಿವ್ ಆಗಿ ನೋಡ್ತೀರಾ. ಆದ್ರೆ ಈ ರೀತಿಯಾದ ಎನರ್ಜಿ ಇಟ್ಕೊಂಡ್ರೆ ಆ ಒಂದು ಒಳ್ಳೆ ವಿಷಯ ಕೂಡ ನಡೆಯೋದು ತಪ್ಪೋಗುತ್ತೆ. ಸೊ ನಿಮ್ಮಲ್ಲೇ ಒಂದು ಬದಲಾವಣೆನ ಪಾಸಿಟಿವ್ ಆಗಿ ತಗೊಂಡ್ ಬನ್ನಿ. ಜನರನ್ನ ದೂರುವಂಥದ್ದು, ಜನರನ್ನ ದ್ವೇಷಿಸುವಂಥದ್ದು, ಜನರ್ ನೋಡಿದ್ರೇನೆ ಆಗದೆ ಇರುವಂತ ಒಂದು ಆಟಿಟ್ಯೂಡ್ ನ ಫಸ್ಟ್ ನೀವು ಡ್ರಾಪ್ ಮಾಡ್ಬೇಕಾಗತ್ತೆ. ಡೋಂಟ್ ಲೆಟ್ ಪ್ರೈಡ್ ಗೆಟ್ ಇನ್ ಯೋರ್ ವೇ. ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು ಕೆಟ್ಟ ಆಟಿಟ್ಯೂಡ್ ನ ಬೆಳೆಸ್ಕೊಳ್ತಿದ್ದೀರಾ, ಈಗೋನ ಇನ್ಕ್ರೀಸ್ ಮಾಡ್ಕೊಳ್ತಾ ಇದ್ದೀರಾ. ನಾನು ಅನ್ನುವಂತ ಅಹಂಭಾವನೆ, ನಾನೇ ಗ್ರೇಟ್ ಅನ್ನುವಂತ ಒಂದು ಅಹಂಭಾವನೆನ ಇಟ್ಕೊಂಡು ನಿಮ್ಮ ಲೈಫ್ ನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಾ. ಯಾಕಂದ್ರೆ ಈ ಒಂದು ಆಟಿಟ್ಯೂಡ್ ಇಟ್ಕೊಂಡಾಗ ನಿಮ್ಮ ಲೈಫ್ ನಲ್ಲಿ ಒಳ್ಳೆಯ ಒಂದು ಆಫರ್ ಬಂದ್ರೂ ಕೂಡ ಅದನ್ನ ನೀವು ತಳ್ಳಿಬಿಡ್ತೀರಾ. ಸೊ ಈ ತರ ಒಂದು ವಿಷಯ ಹೀಗೆ ಮುಂದೆ ಹೋದ್ರೆ ನಿಮ್ ಲೈಫ್ ನಲ್ಲಿ ನೀವನ್ನ ರಿಗ್ರೆಟ್ ಮಾಡುವಂತ ಇನ್ಸ್ಟೆನ್ಸಸ್ ಆಗಬಹುದು ಮುಂದೆ. ಸೊ ಅದು ನಿಮ್ಮ ಮೆಸೇಜಸ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.